ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ ತಮಿಳುನಾಡು ರಾಜಕಾರಣದಲ್ಲಿ ಇವತ್ತು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ದಶಕಗಳ ಕಾಲ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಯ ಏಕಸ್ವಾಮ್ಯದಲ್ಲಿದ್ದ ತಮಿಳು ಮಣ್ಣಿನಲ್ಲಿ ಬೆಳ್ಳಿ ಪರದೆಯ ದಳಪತಿ ವಿಜಯ್ ಈಗ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಮೇ 10, 2026 ಭಾನುವಾರ ಬೆಳಗ್ಗೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಿನ್ನೆವರೆಗೆ ಸೂಪರ್ ಸ್ಟಾರ್ ಆಗಿದ್ದ ವಿಜಯ್ ಇವತ್ತು ಸಿಎಂ ಆಗಿದ್ದಾರೆ. ಕೇವಲ ಸಿನಿಮಾಗಳಲ್ಲಿ ಮಾತ್ರ ಹೀಗಾಗತ್ತೆ ಅಂತ ನಂಬಿದ್ದವರಿಗೆ ಹೀಗೂ ಉಂಟೆ ಅಂತ ಹುಬ್ಬೇರಿಸುವಂತೆ ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾಗಿ ತೋರಿಸಿದ್ದಾರೆ. ಆದರೆ ವಿಜಯ್ ಮುಂದಿನ ಹಾದಿ ಬಹಳ ಸವಾಲಿನದ್ದಾಗಿದೆ. ರಾಜಕಾರಣಿಯಾಗಿ, ಶಾಸಕನಾಗಿ, ಸಿಎಂ ಆಗಿ ಇದು ಅವರಿಗೆ ಮೊದಲ ಅನುಭವ. ಈಗ ಇಡೀ ರಾಜ್ಯ ನಡೆಸುವ ಹೊಣೆಗಾರಿಕೆ ಅವರ ಮೇಲೆ ಬಿದ್ದಿದೆ. ಎಂಜಿಆರ್ ಮತ್ತು ಜಯಲಲಿತಾ ಅವರ ಹಾದಿಯಲ್ಲಿ ವಿಜಯ್ ಯಶಸ್ವಿಯಾಗ್ತಾರ? ಮೈತ್ರಿ ಸರ್ಕಾರದ ಭಾರೀ ಸವಾಲುಗಳನ್ನ ಅವರು ಹೇಗೆ ಎದುರಿಸಲಿದ್ದಾರೆ? ಈ ಎಲ್ಲ ಕುತೂಹಲಗಳ ನಡುವೆ ತಮಿಳುನಾಡಿನಲ್ಲಿ ವಿಜಯ್ ಅವರ ಸರ್ಕಾರ ಆರಂಭ ಆಗಿದೆ. ವಿಜಯ್ ಅವರ ರಾಜಕೀಯ ಪ್ರವೇಶ ಅನಿರೀಕ್ಷಿತ ಅಲ್ಲದೆ ಇದ್ರೂ ಅವರು ಸಾಧಿಸಿದ ಈ ಅಭೂತಪೂರ್ವ ಗೆಲುವು ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ. ಅವರ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಹುಮತಕ್ಕೆ ಬೇಕಾದ 118ರ ಮ್ಯಾಜಿಕ್ ಸಂಖ್ಯೆಯನ್ನು ತಲುಪೋಕೆ ಸಾಧ್ಯ ಆಗದೇ ಇದ್ರು ಕಾಂಗ್ರೆಸ್ ಮತ್ತು ಇತರ ಸಣ್ಣ ಪಕ್ಷಗಳ ಬೆಂಬಲದೊಂದಿಗೆ 120 ಶಾಸಕರ ಬಲವನ್ನ ತೋರಿಸಿ ಅವರು ಸರ್ಕಾರ ರಚಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ವಿಜಯ್ ಅವರಿಗೆ ರವಿವಾರ ಬೆಳಿಗ್ಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದ್ರು. ಈ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ರಾಷ್ಟ್ರೀಯ ನಾಯಕರು ಉಪಸ್ಥಿತರಿದ್ದಿದ್ದು ವಿಜಯ್ ಅವರ ಬೆಳೀತಿರುವ ರಾಜಕೀಯ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ವಿಜಯ್ ಅವರ ಈ ರಾಜಕೀಯ ಪಯಣದ ಯಶಸ್ಸಿನ ಹಿಂದೆ ದಶಕಗಳ ಕಾಲದ ಸಿದ್ಧತೆ ಇದೆ. ಕೇವಲ ಅಭಿಮಾನಿ ಸಂಘಗಳಾಗಿದ್ದ ವಿಜಯ್ ಮಕ್ಕಳ ಇಯಕ್ಕಂ ಸಂಘಟನೆಯನ್ನ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸಿದ ರೀತಿ ಅತ್ಯದ್ಭುತ. ಅವರ ಸಂಘಟನೆ ಕೇವಲ ಸಿನಿಮಾ ಪ್ರಚಾರಕ್ಕೆ ಸೀಮಿತವಾಗದೆ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ನೆರವು ಮತ್ತು ಶಿಕ್ಷಣದಂತಹ ಸಾಮಾಜಿಕ ಕಾರ್ಯಗಳ ಮೂಲಕ ತಳಮಟ್ಟದಲ್ಲಿ ಜನರನ್ನ ತಲುಪಿತ್ತು. ಚುನಾವಣೆಗೂ ಮುನ್ನ ಅವರು ನೀಡಿದ ಜಾತಿ ಧರ್ಮರಹಿತ ಸಮ ಸಮಾಜದ ಘೋಷಣೆ ಮತ್ತು ಡಿಎಂಕೆಯನ್ನ ರಾಜಕೀಯ ಶತ್ರು ಹಾಗೂ ಬಿಜೆಪಿಯನ್ನ ಸೈದ್ಧಾಂತಿಕ ವಿರೋಧಿ ಅಂತ ಕರೆದಿದ್ದು ಯುವ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ತಮಿಳುನಾಡಿನ ಸಾಂಪ್ರದಾಯಿಕ ದ್ರಾವಿಡ ರಾಜಕಾರಣದ ವಿರುದ್ಧ ಜನ ಬದಲಾವಣೆ ಬಯಸಿದ್ದರ ಪರಿಣಾಮವೇ ಇಂದು ವಿಜಯ್ ಅವರ ಪಟ್ಟಾಭಿಷೇಕಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ವಿಜಯ್ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯ ಪ್ರಮುಖ ಭರವಸೆಗಳಿಗೆ ಅಂಕಿತ ಹಾಕುವ ನಿರೀಕ್ಷೆ ಇದೆ. ಉಚಿತ ವಿದ್ಯುತ್ ಯೋಜನೆ, ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಪಡೆ ಮತ್ತು ರಾಜ್ಯಾದ್ಯಂತ ಮಾದಕ ದ್ರವ್ಯ ವಿರೋಧಿ ದಳದ ಸ್ಥಾಪನೆ ಇವೆಲ್ಲ ವಿಜಯ್ ಪ್ರಮುಖ ಭರವಸೆಗಳು. ಆದರೆ ವಿಜಯ್ ಅವರಿಗೆ ಮುಂದಿರುವ ಹಾದಿ ಹೂವಿನ ಹಾಸಿಗೆಯಲ್ಲ. ಅವರು ಒಂದು ಮೈತ್ರಿ ಸರ್ಕಾರವನ್ನ ಮುನ್ನಡೆಸಬೇಕಿದೆ. ಅಲ್ಲಿ ಪ್ರತಿ ಶಾಸಕನು ಬಹಳ ಮುಖ್ಯ, ಪ್ರತಿ ಮೈತ್ರಿ ಪಕ್ಷವೂ ಬಹಳ ಪ್ರಭಾವಿ. ಇಲ್ಲಿಯವರೆಗೆ ಏಕಪಕ್ಷೀಯ ಆಡಳಿತಕ್ಕೆ ಒಗ್ಗಿಕೊಂಡಿದ್ದ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳ ಬೇಡಿಕೆಗಳನ್ನು ನಿಭಾಯಿಸುವುದು ವಿಜಯ್ ಅವರಿಗೆ ದೊಡ್ಡ ಸವಾಲಾಗಲಿದೆ. ಅಲ್ಲದೆ ಮೇ 13ರ ಒಳಗೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾದ ಅನಿವಾರ್ಯತೆಯನ್ನು ಅವರ ಮುಂದಿದೆ. ವಿಜಯ್ ಅವರ ರಾಜಕೀಯ ಸಿದ್ಧಾಂತ ಸೆಕ್ಯುಲರ್ ಸೋಷಿಯಲ್ ಜಸ್ಟಿಸ್ ಅಥವಾ ಜಾತ್ಯತೀತ ಸಾಮಾಜಿಕ ನ್ಯಾಯದ ಮೇಲೆ ನಿಂತಿದೆ. ಅವರು ಪೆರಿಯಾರ್, ಅಂಬೇಡ್ಕರ್ ಮತ್ತು ಕಾಮರಾಜರವರ ತತ್ವಗಳನ್ನು ಅಳವಡಿಸಿಕೊಳ್ಳುವುದಾಗಿ ಘೋಷಣೆ ಮಾಡಿದ್ದಾರೆ. ಇದು ತಮಿಳುನಾಡಿನ ದ್ರಾವಿಡ ರಾಜಕಾರಣದ ಸಾರವನ್ನ ಉಳಿಸಿಕೊಂಡೇ ಹೊಸತನವನ್ನ ನೀಡುವ ಪ್ರಯತ್ನ. ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಪ್ರಬಲ ಪಕ್ಷಗಳ ಭ್ರಷ್ಟಾಚಾರ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಅವರು ನೀಡಿದ ಕರೆಗೆ ಜನಮನ್ನಣೆ ಸಿಕ್ಕಿದೆ. ಆದರೆ ಆಡಳಿತಾತ್ಮಕ ಅನುಭವ ಇಲ್ಲದ ವಿಜಯ್ ಅಧಿಕಾರಿಗಳ ಮೇಲೆ ಹತೋಟಿ ಸಾಧಿಸುವಲ್ಲಿ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸಿನಿಮಾದಲ್ಲಿ ಸರ್ಕಾರ ನಡೆಸಿದ ವಿಜಯ್ ಈಗ ನೈಜ ಜೀವನದ ಸರ್ಕಾರಕ್ಕೆ ಸಾರಥಿಯಾಗಿದ್ದಾರೆ. ಅವರ ಮೇಲೆ ಜನರ ನಿರೀಕ್ಷೆಗಳು ಗಗನಚುಂಬಿಯಾಗಿವೆ. ವಿರೋಧ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಈ ಹೊಸ ಸರ್ಕಾರದ ಪ್ರತಿ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ವಿಜಯ್ ಕೇವಲ ಒಬ್ಬ ನಟನಾಗಿ ಉಳಿಯದೆ ಒಬ್ಬ ಸಮರ್ಥ ನಾಯಕನಾಗಿ ಹಾಗೂ ಆಡಳಿತಗಾರನಾಗಿ ಹೊರಹೊಮ್ಮುತ್ತಾರ ಅನ್ನೋದು ಮುಂಬರುವ ದಿನಗಳಲ್ಲಿ ನಿರ್ಧಾರ ಆಗಲಿದೆ. ತಮಿಳುನಾಡು ರಾಜಕಾರಣದ ಈ ಹೊಸ ಯುಗ ರಾಜ್ಯದ ಅಭಿವೃದ್ಧಿಗೆ ಹೊಸ ವೇಗ ನೀಡಲಿ ಅನ್ನೋದು ಸಾಮಾನ್ಯ ಜನರ ಆಶಯ. ವಿಜಯ್ ಅವರ ಈ ಐತಿಹಾಸಿಕ ಪಯಣ ಕೇವಲ ಒಂದು ಚುನಾವಣಾ ಗೆಲುವಾಗಿ ಉಳಿಯದೆ ಜನರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಂತಾಗಲಿ ಅನ್ನೋದು ಎಲ್ಲರ ಆಶಯ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.